ಮುಂದಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದ ಹಾಗೆ ಕಳೆದ ವಾರ ಮುಂದಾ ಜೋಗ್ ಜಂಕ್ಷನ್ನಲ್ಲಿ ಏನೇನು ಜೋಕ್ಸ್ ಇತ್ತು, ಅದರಲ್ಲಿ ನೀವು ಮಿಸ್ ಮಾಡ್ಕೊಂಡಿದ್ದು ಯಾವುದು? ಡೋಂಟ್ ವರಿ, ಅದಕ್ಕಾಗಿಯೇ ಇಲ್ಲಿದೆ ಬೆಸ್ಟ್ ಆಫ್ ಮುಂದಾ. ಒಬ್ಬವ ಬ್ರಿಡ್ಜ್ ಕೆಳಗೆ ತನ್ನ ಮೋಟ್ರ್ ಬೈಕನ್ನು ಸಾಧ್ಯ ಆದಷ್ಟು ಕಷ್ಟಪಟ್ಟು ತಳ್ಕೋತ ಸಣ್ಣ ದಾರಿ ಒಳಗೆ ಕಲ್ಲು ಮುಳ್ಳು ತಪ್ಪಿಸ್ಕೊತ ತೆಗ್ಗ ದಾಟಿಸ್ಕೊತ ಬಂದು ಈ ಕಡೆ ಬರ್ಲಿಕ್ಕತ್ತಿದ್ದಂತ. ಎದುರಿಗೆ ಬಂದು ಕೇಳಿದಂತ, ಅಲ್ಲಪ್ಪ ರೋಡ್ ಅಷ್ಟು ಚಲೋ ಅದ, ಓವರ್ ಬ್ರಿಡ್ಜ್ ಕಟ್ಟ್ಯಾರ, ನೀ ಯಾಕೆ ಕೆಳಗಿಂದ ಸತ್ಕೋತ ಬರ್ತೀವಿ ಮರೆ ಅಂತ. ಅದಕ್ಕೆ ಏನಂತ, ತಪ್ಪು ತಿಳ್ಕೊಬೇಡ ದೋಸ್ತ, ನೀ ತಪ್ಪು ತಿಳ್ಕೊಬೇಡ, ಆ ಬ್ರಿಡ್ಜ್ ನಾನಾ ಕಟ್ಟೇನಿ, ನಾನಾ ಕಾಂಟ್ರಾಕ್ಟರು, ಯಾವಾಗ ಬೀಳ್ತದ ಗೊತ್ತಿಲ್ಲ, ಅದಕ್ಕೆ ಕೆಳಗಿಂದ ಹೊಂಟೇನಿ ಅನ್ನತ್ತ. ಒಂದು ಕಾರ್ ಆಕ್ಸಿಡೆಂಟ್ ಆತಂತ. ಆ ಕಾರ್ ಆಕ್ಸಿಡೆಂಟ್ ಆದ ಕೂಡಲೇ ಅದರ 3 ಮಂದಿ ಗೆಳೆಯರಿದ್ದರು, 3 ಮಂದಿ ಸತ್ತು ಕೂಡಲೇ ದೇವರು ತನ್ನ ಹತ್ರ 3 ಮಂದಿನ ಕರೆಸ್ಕೊಂಡ. ಅವ್ರಿಗೆ ಕೇಳ್ದ, ಅಲ್ಲಪ್ಪ ಈಗ ಅಕಸ್ಮಾತ್ ನಿಮ್ಮ ಸಂಬಂಧಿಕರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅಂತ ನಿಮಗೆ ಕೇಳ್ಬೇಕನ್ಸದ ಹೇಳ್ರಿ, ಅಂದ್ರೆ ನಿಮ್ಮ ಸಂಬಂಧಿಕರು ನಿಮ್ಮ ಬಗ್ಗೆ ಏನು ಮಾತಾಡ್ಬಹುದು ಅಂತಂದ್ರಿ. ಅದಕ್ಕೆ ಮೊದಲೇ ಹೇಳಿದಂತ, ಏನು ಚಲೋ ಮನುಷ್ಯ ಇದ್ದ, ಪಾಪ ಹೋದ, ಫ್ಯಾಮಿಲಿ ಮ್ಯಾನ್, ತನ್ನ ಕುಟುಂಬ ಪೂರ್ಣ ಪ್ರೀತಿಸ್ತಿದ್ದ ಅಂತ ಅನ್ಬಹುದು ರೀ. ವೆರಿ ಗುಡ್. ಸರಿ, ಎರಡನೇದೊಂದಕ್ಕೆ ನಿನಗೇನು ಏನ್ರಿ, ಮನುಷ್ಯ ಚಲೋ ಇದ್ದ, ಡಾಕ್ಟರ್ ಚಲೋ ಡಾಕ್ಟರ್ ಇದ್ದ, ಕೈಗುಣನೂ ಚಲೋ ಇತ್ತು ಅನ್ನಿಸ್ತದೆ, ಹಿಂಗೆ ಅವ್ರು ಮಾತಾಡ್ಕಿದ್ರೆ ನಂಗೆ ಚಲೋ ಅನ್ನಿಸ್ತದೆ ರೀ. ಮತ್ತು ಮೂರನೇದವ್ರನ್ನ ಕೇಳಿ, ನಿನಗೇನು ಅನ್ನಿಸ್ತದೆ? ಏನಿಲ್ಲ, ಅವರೆಲ್ಲರೂ ಕೂಡಿ ನನ್ನ ದೇಹ ನೋಡಿ ಅಳಿಗಾಡ್ಲಿಕ್ಕೆ ಹತ್ತಾನ ನೋಡು, ಮತ್ತೆ ಎದ್ದು ಬರ್ತಾನೋ ಏನೋ ಅಂತ ಅನ್ಬೇಕ್ರಿ ಅಂತ. ಒಬ್ಬ ಹಿಂಗೆ ಬಡತನದಿಂದ ಬಂದಂಥ ವ್ಯಕ್ತಿ ದಿಢೀರ್ ಅಂಥೇಳಿ ಶ್ರೀಮಂತ ಆದ. ಮರುದಿವಸ ಹೋಮ್ ಅಪ್ಲಯನ್ಸಸ್ ಅಂಗಡಿಗೆ ಹೋದ. ಅವಾಗೇನೋ ಸಾಮಾನು ತೊಗೋಬೇಕಾಗಿತ್ತು. ಆ್ಯಕ್ಚುಲಿ ಅವ್ನು ಟಿ ವಿ ಖರೀದಿ ಮಾಡ್ಬೇಕಾಗಿತ್ತು. ಅದಕ್ಕೆ ಅವ್ನು ಹೋಗಿ ಆ ಅಂಗಡಿಯವನು ಕೇಳ್ದ, ಈ ಟಿ ವಿ ಎಷ್ಟು ಕೊಡ್ತೀನಿ? ಅದಕ್ಕೆ ಅವ ಅಂಗಡಿಯವ ಹೇಳ್ದ, ನಾವು ಹಿಂಗೆ ದಡ್ರಿಗೆ ಮೂರ್ಖರಿಗೆ ಏನು ಮಾರಂಗಿಲ್ಲ ರೀ, ನೀವು ಹೋಗ್ರಿ ಅಂತ. ಸರಿ, ಇವ ಮನೆಗೆ ಬಂದ, ಹಂಗ್ಯಾಕೆ ಅಂದವ ನನಗೆ ಅಂತ ವಿಚಾರ ಮಾಡ್ದ. ಸೊ ಈ ಸರ್ತಿ ಅವ ಡ್ರೆಸ್ ಚೇಂಜ್ ಮಾಡಿಬಿಟ್ಟ, ಜುಬ್ಬ ಹಾಕ್ಕೊಂಡ, ಪೈಜಾಮ ಹಾಕ್ಕೊಂಡ, ಸ್ವಲ್ಪ ಗಡ್ಡ ಹಚ್ಕೊಂಡ. ಆಮೇಲೆ ಮತ್ತೆ ಹೋಗ್ತದ, ನೋಡಿ ಸ್ವಾಮಿ, ಈ ಟಿ ವಿ ಎಷ್ಟು ಕೊಡ್ತೀರಿ ಅಂತ. ನಾ ಹೇಳಲಿಲ್ಲ, ಮೂರ್ಖರಿಗೆ ದಡ್ರಿಗೆ ಏನು ಕೊಡಂಗಿಲ್ಲ ನಾವು ಅಂಗಡಿಯಾಗ ಅಂಥೇಳಿ, ನಡೀನಿ ಅಂತ ಕಳ್ಸಿನಿ. ಸರಿ, ಮತ್ತೆ ಮರುದಿವ್ಸ ಬೇರೆ ಈ ಸರ್ತಿ ಡ್ರೆಸ್ ಚೇಂಜ್ ಮಾಡಿದಂತೆ. ಈ ಸರ್ತಿ ಒಂದು ಸ್ವಲ್ಪ ಕೋಟು ಸೂಟು ಬೂಟು ಹಾಕ್ಕೊಂಡು ಸ್ವಲ್ಪ ಶ್ರೀಮಂತರಂಗಾಗಿ ಇನ್ನೂ ಸ್ವಲ್ಪ, ಅಂದರೆ ಯಾಕಂದ್ರೆ ಮೋಸ್ಟ್ಲಿ ಬಡವ್ರಿಗೆ ಏನು ಕೊಡ್ಲಿಕ್ಕಿಲ್ಲ ಅಂತೇಳಿ ಮತ್ತೆ ಅಂಗಡಿಗೆ ಬಂದಂತೆ. ಮತ್ತೆ ಕೇಳಿದಂತೆ, ಅಲ್ಲಪ್ಪ ಈ ಟಿ ವಿ ಎಷ್ಟು ಕೊಡ್ತೀವಿ? ಹೇಳಿದ್ರೆ ತೀತ ಇಲ್ಲಿ ನಿನಗೆ, ನಾವು ಮೂರ್ಖರಿಗೆ ದಡ್ರಿಗೆ ಏನು ಕೊಡಂಗಿಲ್ಲ ಅಂತ, ನಡೀತ ಕಡೆ. ಅದಕ್ಕೆ ಈ ಸರ್ತಿಂದ ನೀ ಏನು ಕೊಡಲಿಲ್ಲ ಅಂದ್ರೆ ಕೊಡಲಿಲ್ಲ, ನಡೀತದೆ ನನಗೆ, ಆದ್ರೆ ನಾನು ಮೂರ್ಖ ದಡ್ಡ ಅಂತ ಹೆಂಗೆ ಕಡ್ಡಿ ಹಿಡಿತೀನಿ. ಅದಕ್ಕೆ ಅವನ್ನ, ಸರ್ ನೀವು ಹಗಲೆಲ್ಲ ಬಂದು ಆ ಮೈಕ್ರೋವೇವ್ ಒಂದು ತೋರಿಸಿ ಟಿ ವಿ ಎಷ್ಟು ಕೊಡ್ತಿ ಅಂತ ಕೇಳಿದ್ರೆ ಏನು ಹೇಳ್ಬೇಕು ರೀ? ಈ ಗೋಲ್ಫ್ ಆಡೋರ ಬಗ್ಗೆ ಭಾರಿ ಮಜಾ ಇರ್ತದೆ ರೀ. ಅವ ಏನೋ ಒಂದು ಸರ್ತಿ ನಂಗೆ ಜೋಕ್ ಹೇಳಿದ್ದ, ಗೋಲ್ಫ್ ಆಡೋರು ಭಾರಿ ಬಂಡಲ್ ಹೊಡಿದಾರಂತ. ಒಬ್ಬ ಮುದುಕಿದ್ದ, ಅಂದ್ರೆ 72 ವರ್ಷ, ಅವ ಸಣ್ಣವಿದ್ದ ಗೋಲ್ಫ್ ಆಡ್ತಿದ್ದ. ಈಗೂ 72 ವರ್ಷ ಆದರೂ ಅಡ್ಡಿಲ್ಲ, ಹೋಗವ ಗೋಲ್ಫ್ ಆಡವ, ವಾಪಸ್ ಬರೋವ. ಬಟ್ ಅವ ಹೇಳೋ ಕಥೆಗಳು ಭಾರಿ ಮಜಾ ಇದ್ವು ಅಂತ. ಒಂದು ಸರ್ತಿ ಈ ಚಂದ್ರಮೌಳಿ ಅನ್ನೋಗವ ಹಿರೇ ಮನುಷ್ಯ, ಅಂದ್ರೆ ಒಂದು ಸ್ವಲ್ಪ ವಯಸ್ಸಾದ 72 ವರ್ಷದ ಮನುಷ್ಯ ಇಂಥದ್ದೊಂದು ತನ್ನ ಅನುಭವ ಹೇಳಿದ್ನಂತೆ. ಏನಂತಂದ್ರೆ ಒಂದು ಸರ್ತಿ ಅವ ಟೀ ಮೇಲೆ ಬಾಲ್ ಇಟ್ಟು ಈ ಜೋರ್ಲೆ ಗೋಲ್ಫ್ ಠಾಪ್ ಅಂತ ಹೊಡೆದಂತ. ಅದು ಎಷ್ಟು ದೂರ ಹೋತು ಅಂತಂದ್ರೆ ಅಲ್ಲಿ ಒಂದು ಬಣವಿ, ಆ ಒಂದು ಬಣವಿ ಒಣಗಿದ ಹುಲ್ಲೆ ಮಾಡಿದಂಥ ಬಣವಿ ಇತ್ತಂತ. ಅಲ್ಲೇ ಒಂದು ದೀಪ, ಅಂದರೆ ಬುಡ್ಡಿ ಉರಿತಿತ್ತಂತ, ಚಿಮಣಿ ದೀಪ, ಅದು ಉಳ್ಳಿ ಅದ್ರ ಮೇಲೆ ಬಿದ್ದು ಫುಲ್ ಬೆಂಕಿ ಹತ್ತಿ ಬಿಡ್ತಂತೆ. ಅದಕ್ಕೆ ಇವ ಏನು ಮಾಡಿದ್ರಿ ಅಂತ, ಏನಿಲ್ಲ, ನಾ ಏನು ಮಾಡಿದೆ ಗೊತ್ತೇನು, ಇನ್ನೊಂದು ಬಾಲನ್ನು ಮತ್ತೆ ಟೀ ಮೇಲೆ ಇಟ್ಟೆ, ಅದನ್ನು ಜೋರ್ಲೆ ಹೊಡೆದೆ. ಅದು ಖರೆ ಅಂದರೆ ಎಲ್ಲಿ ಹೋದ್ ಗೊತ್ತೇನು, ಫೈರ್ ಅಲಾರಾಮ್ ಅಲ್ಲಿಗೆ ಹೋಗಿ ಬಡಿತು. ಅದು ಗಂಟೆ ಹೊಡ್ಕೊಳ್ಳಿಕ್ಕೆ ಶುರು ಮಾಡ್ತು. ಇಮಿಡಿಯೇಟ್ ಅಗ್ನಿಶಾಮಕ ದಳದವ್ರು ಬಂದರು, ಬೆಂಕಿ ಆರಿಸಿದ್ರು. ನಮೂನಿ ಗೋಲ್ಫ್ ಆಡ್ತಾನೆ ನೋಡ್ರಿ. ಲಾಯರ್ ಮಗ ಮನೆಗೆ ಹುಡ್ಕೋತ ಬಂದ, ಅಪ್ಪ ಕಾಂಗ್ರ್ಯಾಚುಲೇಷನ್ಸ್ ಅಂದ. ಅಪ್ಪ ವಕೀಲ್ ಕೇಳ್ದ, ಇಷ್ಟು ಲಾಟ್ ಚಸ್ಮಾ ಬೇರೆ ಒಂದು ಹಿಂಗೇನೋ ನೋಡ್ತಿದ್ದ ಪುಸ್ತಕ, ಯಾಕೋ ಏನಾದ್ರು ಅಂತ. ಏನಿಲ್ಲಪ್ಪ, ನೀನು ದೊಡ್ಡ ಗೌಡ್ರದ್ದು ಕೇಸ್ ನಡೆಸ್ತಿದ್ದೆಲ್ಲ 20 ವರ್ಷದಿಂದ, ಇವತ್ತು ನೋಡಪ್ಪ ಫಸ್ಟ್ ಹಿಯರಿಂಗ್, ನಾ ಕೇಸನ್ನು ಗೆದ್ದೆ, ಕೇಸ್ ಅವರಂತಾಗ್ಯದ. ಏನು ಮೂರ್ಖನ ನಮಗ ಇದ್ದೀಪ, 20 ವರ್ಷದಿಂದ ಆ ಕೇಸ್ ನಡೆಸಿ, ನಿನ್ನ ಹೈಸ್ಕೂಲ್ ಓದಿಸಿ, ಮುಂದೆ ಲಾಯರ್ಗಿರಿ ಓದಿಸಿ, ನಿನ್ನ ಲಗ್ನ ಮಾಡಿ, ಇದನ್ನೆಲ್ಲ ಇಷ್ಟು ಮಾಡಿದ್ದೆ, ಅಷ್ಟಾಗ ಕೇಸ್ ಮುಗಿಸಿದೆ. ನ್ಯೂಯಾರ್ಕ್ನಾಗ ನಡೆದಂಥ ಒಂದು ಕೇಸ್ ಇದು. ಒಬ್ಬ ಶಾಣ್ಯ ನ್ಯೂಯಾರ್ಕ್ ಮನುಷ್ಯ ಒಂದು ಬ್ಯಾಂಕಿಗೆ ಹೋದಂತೆ. ಅವ್ನು ಹೇಳಿದಂತ, ನಾನು ಆ್ಯಕ್ಚುಲಿ ಬಿಸ್ನೆಸ್ ಮೀಟಿಗೆ ಚಿಕಾಗೋಗೆ ಹೊಂಟೀನಿ, ನನಗೊಂದು $5,000 ಬೇಕಾಗಿತ್ತು, ನೀವು ಸಾಲ ಅಂತ ಕೊಡ್ತೀರಾ ಅಂತ. ಮ್ಯಾನೇಜರ್ಗೆ ಏನಂತ, ಅಲ್ಲ ನೀವು ಶ್ರೀಮಂತರಾದಂಥ ಮಿಸ್ಟರ್ ಪಿಂಟೋ ಅಲ್ಲ ಅಂತ.
ಎಸ್ ನಾನು ಪಿಂಟು ಅಂತ. ಹಾಂ ಸರ್, ಏನು ಸರ್ ನೀವು ಬರೀ $5,000 ಸಾಲ ಕೇಳ್ತೀರೇನು ಸರ್? ನೀವು ಮಿಲಿಯನಿಯರ್ ಸರ್, ನಾವು ಯಾಕೆ ಕೊಡಂಗಿಲ್ಲ ಅಂತೇಳಿ ಸರ್ ನಿಮಗೆ ಕೊಡ್ತೀವಿ ಸರ್, ಏನು ತೊಂದರೆ ಇಲ್ಲ. ಬಟ್ ಒಂದು ಸಣ್ಣ ಬ್ಯಾಂಕಿನ ಕಂಡೀಷನ್ ಸರ್, ನೀವು ಸೆಕ್ಯೂರಿಟಿ ಅಂತ ಏನು ಕೊಡ್ತೀರಿ? ಏನು ನೀವು ಪಿಂಟು ಅವರಿಗೆ ಸೆಕ್ಯೂರಿಟಿ ಕೇಳ್ತೀರಿ, ನನಗೆ ಎಷ್ಟು ಫ್ಯಾಕ್ಟ್ರಿ ಅದಾವ ಇದವ ಅಂತೆಲ್ಲ ಅಂದ. ಬಟ್ ಏನು ಮಾಡೋ ಸರ್, ಬ್ಯಾಂಕಿಂದ ಏನು ಹೇಳಿಕ್ಕೆ ಬರ. ಓಕೆ, ಒಂದು ಕೆಲಸ ಮಾಡಿರಿ, ನನ್ನ ಹೆಂಗೂ ಬೆನ್ಸ್ ಕಾರ್ ಅದ, ನಾ ಕಾರನ್ನು ಇಲ್ಲೇ ನಿಮ್ಮ ಇದ್ರಾಗ ಬಿಟ್ಟು ಹೋಗ್ತೀನಿ ಸರಿ ಅಂತ ಹೇಳಿ ಕಾರನ್ನು ಅಲ್ಲಿ ನಿಂದ್ರಿಸಿ ಇವ ಹೋದಂತ ಚಿಕಾಗೋಕ್ಕೆ 1 ವಾರ ಬಿಸ್ನೆಸ್ ಆತಂತ. ಬಿಸ್ನೆಸ್ ಮುಗಿಸ್ಕೊಂಡು ವಾಪಸ್ ಬಂದ ಮೇಲೆ ಇವ $5,000 ವಾಪಸ್ ಕೊಟ್ಟನಂತೆ. ಅದ್ರ ಬಡ್ಡಿ ಅಷ್ಟು ಅಂತ ಕೇಳಿ ನಾನು $15 40 ಆಗಿತ್ತಂತ. ಓಕೆ 1 ವಾರದ ಬಡ್ಡಿ ಕ್ಯಾಲ್ಕುಲೇಟ್ ಮಾಡಿ $5,000 ಇಷ್ಟು ಆಗ್ತದೆ ಸರ್, ದಯವಿಟ್ಟು ಇಷ್ಟು ಕಟ್ರಿ ಅಂತ. ಅವ $15 ಮತ್ತು 40 ಸೆಂಟು ಕಟ್ಟಿದ ಮೇಲೆ ಮ್ಯಾನೇಜರ್ ಕುತೂಹಲದಲ್ಲಿ ಕೇಳಿದಂತೆ, ಸರ್ ತಪ್ಪು ತಿಳ್ಕೊಬೇಡ್ರಿ, ನೀವು ಖರೆ ಅಂದ್ರೆ ಇಷ್ಟು ದೊಡ್ಡ ಶ್ರೀಮಂತರು, ಆದರೆ ಬರೀ $5,000 ಖರೆ ನಿಮ್ಮ ಕಡೆ ಬಿದ್ದಿದ್ವ? ಅದಕ್ಕೆ ಅವನೇ ಖರೆ ಏನು ಹಂಗೇನು ಕಡಿಮೆ ಬಿದ್ದಿದ್ದಿಲ್ಲ. ಇನ್ಫ್ಯಾಕ್ಟ್ ನಾನು ಕಾರನ್ನು ಸೇಫಾಗಿ ಎಲ್ಲರೇ ಪಾರ್ಕ್ ಮಾಡಬೇಕಾಗಿತ್ತು, ಬಟ್ ಇಷ್ಟು ಸುವಿದ್ರಾಗ ಪಾರ್ಕಿಂಗ್ ಎಲ್ಲಿ ಸಿಗೋದಿಲ್ಲ ನ್ಯೂಯಾರ್ಕ್ನಾಗ, ಅದಕ್ಕೆ ನಿಮ್ಮ ಬ್ಯಾಂಕಿನ ಕಂಪೌಂಡ್ನಾಗ ಬಿಟ್ಟು ಹೋಗಿದ್ದೆ ಅಂತ ಹೇಳಿದಂತೆ. ಸ್ವಲ್ಪ ತಡೀರಿ, ಇನ್ನಷ್ಟು ನಗೋಣ, ಆದರೆ ಒಂದು ಸಣ್ಣ ಬ್ರೇಕ್ನ ನಂತರ.